ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಇಷ್ಟು ದಿನ ಬರೀ ರೆಂಟೆಡ್ ಮನೆಗಳನ್ನ ತೋರಿಸ್ತಾ ಇದ್ದೆ. ಲಾಸ್ಟ್ 3-4 ವೀಡಿಯೋಸಲ್ಲಿ ಓನ್ಲಿ ರೆಂಟೆಡ್ ಮನೆ ಮಾತ್ರ ತೋರಿಸಿದ್ದೀನಿ. ಇವತ್ತು ನಿಮಗೆ ಒಂದು ಡೂಪ್ಲೆಕ್ಸ್ ಮನೆ ತೋರಿಸೋಣ ಅಂತ ಬಂದಿದ್ದೀನಿ. ಈ ಡೂಪ್ಲೆಕ್ಸ್ ಮನೆ ಬಂದ್ಬಿಟ್ಟು ನಿಮಗೆ 2040, ಇದು ಕೂಡ 2040 ಮೆಜರ್ಮೆಂಟಲ್ಲಿ ಟೋಟಲ್ 800 ಸ್ಕ್ವೇರ್ ಫೀಟಲ್ಲಿ ಒಂದು ಬಿಲ್ಡ್ ಮಾಡಿದ್ದಾರೆ. ಇದು ಫೇಸ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸ್ ಸೈಟು, ಈಸ್ಟ್ ಫೇಸು ಡೋರ್ಸ್ ಕೂಡ ಅವೈಲೇಬಲ್ ಇದ್ದಾವೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ, ಪಾರ್ಕಿಂಗ್ ಬರುತ್ತೆ, ಆಮೇಲೆ ಸಿಲಿಂಡರ್ ಪ್ರಾವಿಷನ್ಸ್ ಕೂಡ ಇದ್ದಾವೆ. ಆಮೇಲೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಡೂಪ್ಲೆಕ್ಸ್ ಮನೆ ಅವೈಲೇಬಲ್ ಇದೆ. ಆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಹಾಲು, ಕಿಚನ್ನು, ಒಂದು ರೂಮು, ದೇವ್ರ ಮನೆ ಬರುತ್ತೆ. ಅದ್ರ ಮೇಲೆ ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ ಬರುತ್ತೆ. ಟೋಟಲ್ ಡೂಪ್ಲೆಕ್ಸಲ್ಲಿ ನಿಮಗೆ 3 ರೂಮು ಅವೈಲೇಬಲ್ ಇದೆ. ಇದು BBMP ಖಾತಾ ಬರುತ್ತೆ, BBMP ಲಿಮಿಟಲ್ಲಿ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಈಗ ಈ ಖಾತಾ ಅಪ್ಲಿಕೇಶನ್ ಹಾಕಿದ್ದಾರೆ, ಅದು ಕೂಡ ನಿಮಗೆ ಇನ್ನೊಂದು 1 ವೀಕಲ್ಲಿ ಅದು ಕೂಡ ಸಿಕ್ಬಿಡುತ್ತೆ ಆಲ್ಮೋಸ್ಟು. ಇದರ ಮೇನ್ ಪ್ಲೇಸ್ ಬಂದ್ಬಿಟ್ಟು ನಿಮಗೆ ಕರಿಓಬನಹಳ್ಳಿ, ಮೇನ್ ಪ್ಲೇಸು ಕರಿಓಬನಹಳ್ಳಿ. ವಾರ್ಡ್ ನಂಬರ್ ಬಂದ್ಬಿಟ್ಟು ದೊಡ್ಡಬಿದರಕಲ್ಲು ವಾರ್ಡ್ ನಂಬರ್ 40. ಈ ಒಂದು ಪ್ಲೇಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈಗ ನಾನು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಏನು ತೋರಿಸಲಿಲ್ಲ. ಫಸ್ಟ್ ಫ್ಲೋರಲ್ಲಿರೋ ಡೂಪ್ಲೆಕ್ಸ್ ಮನೆ ಮಾತ್ರ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಡೂಪ್ಲೆಕ್ಸ್ಗೆ ಮನೆಗೆ ಎಂಟ್ರಿ ಆಗಿದ್ದೀನಿ. ನಿಮಗೆ ಆಪೋಸಿಟಲ್ಲೇ ದೇವ್ರ ಮನೆ ಕಾಣುತ್ತೆ. ನೋಡಿ, TV ಕ್ಯಾಬಿನೆಟ್ ಎಲ್ಲ ಹಾಲಲ್ಲಿ ಸ್ಟೇರ್ ಕೇಸ್ ಕೆಳಗಡೆನೆ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ಲೆಫ್ಟ್ ಸೈಡ್ಗೆ ಅಗ್ನಿ ಮೂಲೆಗೆ ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅಡುಗೆ ಮನೆನ. ಮೇನ್ ಡೋರ್ ರೈಟ್ ಸೈಡ್ಗೆ 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನೂ ಕೂಡ ಡೋರ್ಸು, ಮೇನ್ ಡೋರು ಆಮೇಲೆ ದೇವ್ರ ಮನೆ ಡೋರ್ಸು 2 ಇನ್ನೂ ಪಾಲಿಷ್ ಆಗಬೇಕು. ಆಮೇಲೆ ಒಂದು ಕೋಟ್ ಪೇಂಟಿಂಗ್ ಕೂಡ ಬಾಕಿ ಇದೆ. ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಈಗ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ. ಇದು ಫಸ್ಟ್ ಬೆಡ್ರೂಮು. ಬೆಡ್ರೂಮ್ನಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಅಪ್ ಟು 3 ವಾರ್ಡ್ರೋಬ್ಸ್ ಇದೆ. ಆ ಸ್ಲೈಡಿಂಗ್ ವಾರ್ಡ್ರೋಬ್ಸಲ್ಲಿ ಆಪೋಸಿಟ್ 2 ಪಾನ್ ಕಿಟಕಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಅದು ಕೂಡ ಬಾಕಿ ಇದೆ ಕೆಲಸ. ಆಲ್ಮೋಸ್ಟ್ ಒಂದು 10% ಕೆಲಸ ಮಾತ್ರ ಬಾಕಿ ಇದೆ ಈ ಒಂದು ಬಿಲ್ಡಿಂಗಲ್ಲಿ. ನೋಡಿ, ಮೆಟ್ಲ ಕೆಳಗಡೆ ಪ್ರಾವಿಷನ್ಸು ಇದೆ, ಏನಾದರೂ ಐಟಮ್ಸ್ ಇಟ್ಕೊಳ್ಳೋಕ್ಕೆ. ಪ್ಲಸ್ ಈ ಕಡೆ ರೈಟ್ ಸೈಡ್ಗೆ TV ಕ್ಯಾಬಿನೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಒಳಗಡೆ ಡೂಪ್ಲೆಕ್ಸ್ಗೆ ಮೆಟ್ಲಿಗೆ
SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಸೈಜ್ ಬಂದ್ಬಿಟ್ಟು ನಿಮಗೆ 3 to 3.5 feet ಇದೆ. ನೋಡಿ, ಇಲ್ಲಿ ಆಪೋಸಿಟಲ್ಲಿ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರೆ ಅವ್ರಿಗೆ ಇಲ್ಲಿ ಆಫೀಸ್ ವರ್ಕ್ಗೆ ಅಂತ ಸ್ಪೆಷಲ್ ಸ್ಪೇಸ್ನ ಕೂಡ ಮಾಡಿಕೊಟ್ಟಿದ್ದಾರೆ. ಬನ್ನಿ, ಈಗ ಎರಡನೇ ಬೆಡ್ರೂಮು, ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ. ನೋಡಿ, ಆಪೋಸಿಟಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ 3 ಪಾನ್ ಕಿಟಕಿ ಇದೆ. ಈ ಕಡೆ ಕೂಡ ವೆಸ್ಟ್ ಸೈಡ್ಗೆ ಅಲ್ಲೂ ಕೂಡ ಒಂದು 2 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ, ಲಾಫ್ಟ್ಸ್ ಇದೆ, POP ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಟೋಟಲ್ ಏನು ಬೆಡ್ರೂಮ್ಸ್ ಇಲ್ಲಿ ಈ ಒಂದು ಬೆಡ್ರೂಮ್ಗೆ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡ್ತಾರೆ. ಕೆಳಗಡೆ ಇರೋ ಬೆಡ್ರೂಮ್ಗೆ ಅದು ಕೂಡ ವೆಸ್ಟರ್ನ್ ಟೈಪ್ ಇರುತ್ತೆ. ಬನ್ನಿ, ಈಗ ರೂಮ್ ನಂಬರ್ 3. ಟೋಟಲ್ ಈ ಡೂಪ್ಲೆಕ್ಸಲ್ಲಿ 3 ರೂಮ್ಗಳು ಅವೈಲಬಲ್ ಇದ್ದಾವೆ. ಈ ರೂಮ್ಗೆ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಸಿಂಪಲ್ ಆಗಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ರೂಮ್ಸ್ ಎಲ್ಲ ಸೈಜ್ಗಳು ಬಂದ್ಬಿಟ್ಟು ನಿಮಗೆ 12x12 ಆಲ್ಮೋಸ್ಟ್ ಎಲ್ಲನೂ ರೂಮ್ಸು 12x12 ನಿಮಗೆ ಮೆಜರ್ಮೆಂಟಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಪ್ರತಿಯೊಂದು ರೂಮ್ನಲ್ಲೂ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಅವೈಲೇಬಲ್ ಇದೆ. ನೋಡಿ, ಇಲ್ಲೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಟೋಟಲ್ 3 ರೂಮಲ್ಲೂ ನಿಮಗೆ ಅಟ್ಯಾಚ್ ಬಾತ್ರೂಮು ಅವೈಲೇಬಲ್ ಇದೆ. ನೋಡಿ, ಈಗ ಬಾಲ್ಕನಿ ತೋರಿಸ್ತೀನಿ. ಬಾಲ್ಕನಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ಈಸ್ಟ್ ಸೈಡ್ಗೆ ಸೈಟ್ ಬರುತ್ತೆ. ಈಸ್ಟ್ ಡೋರ್ ಕೂಡ ಈಸ್ಟ್ಗೆ ಇದೆ. ಹಾಗಾಗಿ ಈ ಕಡೆ ಬಾಲ್ಕನಿ ಕೂಡ ಈಸ್ಟ್ ಸೈಡಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಪೀಸ್ಫುಲ್ ಏರಿಯಾ, ಜಾಗ ತುಂಬ ಚೆನ್ನಾಗಿದೆ, ರೋಡ್ಗಳು ದೊಡ್ಡದಾಗಿದ್ದಾವೆ, ಹೆವಿ ಕ್ರೌಡ್ ಅನ್ನೋಂಗಿಲ್ಲ. ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಕೂಡ ಅವೈಲೇಬಲ್ ಇದೆ. 1 to 10th CBSE ಸಿಲೆಬಸಲ್ಲಿ ಸ್ಕೂಲ್ ಕೂಡ ಒಂದು ಅವೈಲೇಬಲ್ ಇದೆ. ಇದು ಸುತ್ತಮುತ್ತ ಸ್ಕೂಲ್ಗಳು, ಬೇರೆ ಸ್ಕೂಲ್ಗಳು ನೋಡ್ತೀನಿ ಅಂದರೆ ಗಂಗಾ ಸ್ಕೂಲ್ ಬರುತ್ತೆ, ಚರ್ಚ್ ಸ್ಕೂಲ್ ಬರುತ್ತೆ, ಶೋನ್ ಸ್ಟಾಟ್ ಸ್ಕೂಲ್ ಬರುತ್ತೆ, ನಿಸರ್ಗ ವಿದ್ಯಾವಾಹಿನಿ ಬರುತ್ತೆ, ಆಮೇಲೆ ಗುರುಶ್ರೀ ಸ್ಕೂಲ್ ಬರುತ್ತೆ, ಮಂದಾರ ಸ್ಕೂಲ್ ಬರುತ್ತೆ. ಸೊ ಸ್ಕೂಲ್ಗಳಿಗೆ ಏನು ಯೋಚನೆ ಇಲ್ಲ. ಈ ಏರಿಯಾದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 1.5-2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಅಷ್ಟೆಲ್ಲ ಸ್ಕೂಲ್ಗಳು ಅವೈಲೇಬಲ್ ಇದ್ದಾವೆ. ನೋಡಿ, ಇವಾಗ 3 ಬೆಡ್ರೂಮ್ ತೋರಿಸಿದ್ದೀನಿ. ಈಗ ಟೆರೆಸ್ಗೆ ಹೋಗ್ತಾಯಿದ್ದೀನಿ. ನೋಡಿ, ಇದು ಸ್ಕೈಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡೂಪ್ಲೆಕ್ಸ್ ಇರೋದ್ರಿಂದ ಅದು ಕೂಡ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದು ಕೂಡ ಪ್ರೊವೈಡ್ ಮಾಡಿದ್ದಾರೆ.
ನೋಡಿ ವಾಲ್ ಟೈಲ್ಸ್, ಆಪೋಸಿಟ್ ವಾಲ್ ಟೈಲ್ಸ್ ಡೂಪ್ಲೆಕ್ಸಲ್ಲಿ ಬ್ರೌನ್ ಕಲರ್ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಅಪ್ ಟು ರೂಫ್ವರೆಗೂ. ಫ್ರೆಂಡ್ಸ್, ನಾನು ಈ ಒಂದು ವಿಡಿಯೋದಲ್ಲಿ ನಾನು ಹೆಚ್ಚಿಗೆ ಮೇಲ್ಗಡೆ ಟೆರೆಸ್ಸು ತೋರ್ಸೋಕ್ಕಾಗಿಲ್ಲ, ಆಮೇಲೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿರೋ ಸಿಂಗಲ್ BHKನೂ ತೋರ್ಸೋಕ್ಕಾಗಿಲ್ಲ. ಒನ್ಲಿ ಏನು ಡೂಪ್ಲೆಕ್ಸ್ ಮನೆ ಏನಿದೆಯೋ ಅದು ಮಾತ್ರ ತೋರಿಸಿದ್ದೀನಿ. ನೀವು ಒಂದ್ಸರಿ ವಿಸಿಟ್ ಮಾಡಿ ಪೂರ್ತಿ ಮನೆನ ಕಂಪ್ಲೀಟಾಗಿ ನೋಡ್ಬೋದು. ಆಮೇಲೆ ನಿಮಗೆ ಓಕೆ ಆದರೆ ಅದನ್ನು ಬೈ ಮಾಡ್ಬೋದು. ಏನಿವೆ ಫ್ರೆಂಡ್ಸ್, ಇದು ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಇದು 20ಗೆ 40 ಟೋಟಲ್ 800 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಮನೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ. ಫಸ್ಟು ಸೆಕೆಂಡ್ ಬಂದ್ಬಿಟ್ಟು ಡೂಪ್ಲೆಕ್ಸ್ ಮನೆ ಅವೈಲೇಬಲ್ ಇದೆ. ಇದು ಈಸ್ಟ್ ಫೇಸ್ ಸೈಟ್ ಆಗಿದೆ. ಈಸ್ಟ್ಗೆ ಡೋರ್ ಕೂಡ ಅವೈಲೇಬಲ್ ಇದ್ದಾವೆ. ಇದು BBMP ಲಿಮಿಟಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಆಗುತ್ತೆ. ದೊಡ್ಡ ಬಿದರಕಲ್ಲು ವಾರ್ಡು, ಆಮೇಲೆ ವಾರ್ಡ್ ನಂಬರ್ 40 ಬರುತ್ತೆ. ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,15,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಇನ್ನೂ ಏನೇ ಡೀಟೇಲ್ಸ್ ಬೇಕು ಅಂದರೂ ನನಗೆ ಕಾಲ್ ಮಾಡಿ ತಿಳ್ಕೊಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.